ನಮಸ್ಕಾರ. ಇವತ್ತು ಕರ್ನಾಟಕದ ಒಂದು ಸಖತ್ ಇಂಟ್ರೆಸ್ಟಿಂಗ್ ಮಸಾಲೆ ಬಗ್ಗೆ ಮಾತಾಡೋಣ. ಇದು ಬರೀ ಒಂದು ಮಸಾಲೆ ಅಲ್ಲ, ಇದು ಯಾವತ್ತೂ ಅರಳದೇ ಇರೋ ಒಂದು ಹೂವಿನ ಕಥೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಾವು ಅಡಿಗೆಗೆ ಬಳಸೋ ಘಮಘಮ ಅಂತ ಸುವಾಸನೆ ಬೀರುವ ಲವಂಗ ಇದೆಯಲ್ವಾ, ಅದು ನಿಜವಾಗ್ಲೂ ಒಂದು ಹೂವಿನ ಮೊಗ್ಗು. ವಿಶೇಷ ಅಂದ್ರೆ ಆ ಮೊಗ್ಗನ್ನ ಪೂರ್ತಿಯಾಗಿ ಅರಳೋಕೆ ಬಿಡೋದೇ ಇಲ್ಲ. ಇದರ ಸೈಂಟಿಫಿಕ್ ಹೆಸರು ಕೇಳೋಕೆ ಸ್ವಲ್ಪ ಕಷ್ಟ ಅನಿಸ್ಬಹುದು. ಸಿಜಿಜಿಯಂ ಆರೋಮ್ಯಾಟಿಕಮ್. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಯಾವಾಗ್ಲೂ ಹಸಿರಾಗಿರೋ ಒಂದು ಮರ. ನಾವು ಬಳಸೋ ಲವಂಗ ಅಂದ್ರೆ ಬೇರೇನೂ ಅಲ್ಲ, ಈ ಮರದ ಹೂವಿನ ಮೊಗ್ಗುಗಳು ಅಷ್ಟೇ. ಹೂವು ಪೂರ್ತಿ ಅರಳೋಕು ಮೊದ್ಲೇ ಅದನ್ನ ಕಿತ್ತು ಒಣಸ್ತಾರೆ. ಈ ಪ್ರಾಸೆಸ್ನಿಂದಾನೇ ಅದಕ್ಕೆ ಆ ಸ್ಪೆಷಲ್ ಪರಿಮಳ, ಆ ಶಕ್ತಿ ಬರೋದು. ಲವಂಗದ ಇತಿಹಾಸ ಇದೆಯಲ್ಲ, ಅದು ಯಾವುದೋ ಸಿನಿಮಾ ಕಥೆಗಿಂತ ಕಮ್ಮಿ ಏನಿಲ್ಲ. ಸಾವಿರಾರು ವರ್ಷಗಳ ಕಾಲ ಇದು ಇಂಡೋನೇಷ್ಯಾದ ಬೆರಳೆಣಿಕೆಯಷ್ಟು ದ್ವೀಪಗಳಲ್ಲಿ ಮಾತ್ರ ಸಿಗುತ್ತಿತ್ತು. ಅಬ್ಬಾ, ಈ ಪುಟ್ಟ ಪರಿಮಳದ ಮೊಗ್ಗನ್ನ ತಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ಪೋರ್ಚುಗೀಸ್, ಸ್ಪ್ಯಾನಿಷ್, ಡಚ್ ಸಾಮ್ರಾಜ್ಯಗಳು ದೊಡ್ಡ ದೊಡ್ಡ ಯುದ್ಧಗಳನ್ನೇ ಮಾಡಿವೆ ಅಂದ್ರೆ ನೀವು ನಂಬಲೇಬೇಕು. ಸರಿ, ಇಂಡೋನೇಷ್ಯಾದಿಂದ ಇದು ನಮ್ಮ ಕರ್ನಾಟಕಕ್ಕೆ ಹೇಗೆ ಬಂತು? ಅಷ್ಟೇ ಅಲ್ಲ, ಇಲ್ಯಾಕೆ ಇಷ್ಟು ಚೆನ್ನಾಗಿ ಬೆಳೆಯುತ್ತೆ? ಇದಕ್ಕೆಲ್ಲ ಉತ್ತರ ಇಲ್ಲೇ ಇದೆ, ನಮ್ಮ ಕರ್ನಾಟಕದ ಅದ್ಭುತ ಹವಾಮಾನದಲ್ಲಿ. ನೋಡಿ, ಕರ್ನಾಟಕದ ಪಶ್ಚಿಮ ಘಟ್ಟಗಳನ್ನ ಲವಂಗದ ಸ್ವರ್ಗ ಅಂತಾನೆ ಕರಿಬೋದು. ಇಲ್ಲಿನ ಹವಾಗುಣ, ಅದರಲ್ಲೂ ದಕ್ಷಿಣ ಕನ್ನಡ, ಉಡುಪಿ, ಕೊಡಗಿನ ಕೆಂಪು ಜೇಡಿಮಣ್ಣು ಇದೆಯಲ್ಲ, ಅದು ಲವಂಗ ಬೆಳೆಯೋಕೆ ಹೇಳಿ ಮಾಡ್ಸಿದ್ದು. ಯಾಕೆಂದ್ರೆ ಈ ಮಣ್ಣು ನೀರನ್ನ ಜಾಸ್ತಿ ಹಿಡಿದಿಟ್ಕೊಳ್ಳಲ್ಲ, ಬೇರುಗಳಿಗೆ ಚೆನ್ನಾಗಿ ಗಾಳಿ ಆಡಕ್ಕೆ ಜಾಗ ಮಾಡ್ಕೊಡುತ್ತೆ. ಇದೇ ನೋಡಿ ಕರ್ನಾಟಕದಲ್ಲಿ ಲವಂಗ ಕೃಷಿ ಇಷ್ಟು ಸಕ್ಸಸ್ ಆಗಿರೋ ಸೀಕ್ರೆಟ್. ಈ ಲವಂಗ ಗಿಡಕ್ಕೆ ಸುಮ್ನೆ ಎಲ್ಲಿಂದಲ್ಲಿ ಬೆಳೆಯೋಕಾಗಲ್ಲ. ಅದಕ್ಕಂತಾನೆ ಕೆಲವು ಕಂಡೀಷನ್ಸ್ ಇರ್ಬೇಕು. ಟೆಂಪರೇಚರ್ 20-30 ಡಿಗ್ರಿ ಇರಬೇಕು, ವರ್ಷಕ್ಕೆ ಕನಿಷ್ಠ 1500 ಮಿಲಿಮೀಟರ್ ಮಳೆ ಬೀಳ್ಬೇಕು, ಮತ್ತೆ ಗಾಳಿಯಲ್ಲಿ ತೇವಾಂಶ 70%ಗಿಂತ ಜಾಸ್ತಿ ಇರಬೇಕು. ಈ ಎಲ್ಲಾ ಕಂಡೀಷನ್ಗಳು ನಮ್ಮ ಮಲೆನಾಡಿನಲ್ಲಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸರಿ, ಹವಾಮಾನ ಸರಿ ಇದೆ, ಮಣ್ಣು ಕೂಡ ಪರ್ಫೆಕ್ಟ್ ಆಗಿದೆ, ಆದ್ರೆ ಅಷ್ಟೇ ಸಾಕಾಗಲ್ಲ. ಲವಂಗ ಬೆಳೆಯೋದು ಅಂದ್ರೆ ಅದು ತಾಳ್ಮೆಯ ಆಟ. ಇದು ರೈತರಿಂದ ವರ್ಷಗಳ ಕಮಿಟ್ಮೆಂಟ್ ಕೇಳುತ್ತೆ. ಲವಂಗದ ಕಥೆ ಶುರುವಾಗದೆ ಒಂದು ಒಳ್ಳೆ ಬೀಜದಿಂದ. ಮದರ್ ಆಫ್ ಕ್ಲೋವ್ ಅಂತಾರೆ, ಅಂದ್ರೆ ಚೆನ್ನಾಗಿ ಮಾಗಿರೋ ಬೆಸ್ಟ್ ಕ್ವಾಲಿಟಿ ಹಣ್ಣುಗಳಿಂದ ಬೀಜ ತೆಗಿತಾರೆ. ಆ ಸಸಿಗಳನ್ನ ಸುಮಾರು 2 ವರ್ಷ ನರ್ಸರಿಯಲ್ಲಿ ಮಕ್ಕಳ ಹಾಗೆ ಸಾಕಿ, ಆಮೇಲೆ ಮಳೆಗಾಲ ಶುರುವಾದಾಗ ಹೊಲದಲ್ಲಿ ನೆಡ್ತಾರೆ. ಅಲ್ಲಿಂದ ಮುಂದೆ ವರ್ಷಗಟ್ಲೆ ನೀರು, ಗೊಬ್ಬರ, ನೆರಳು ಅಂತ ತುಂಬಾ ಕೇರ್ ಮಾಡ್ಬೇಕು. ಈಗ ನೋಡಿ ತಾಳ್ಮೆ ಯಾಕೆ ಬೇಕು ಅಂತ. ಒಂದು ಲವಂಗದ ಗಿಡ ನೆಟ್ಟ ಮೇಲೆ ಮೊದಲ ಫಸಲು ಸಿಗೋಕೆ ಕಮ್ಮಿ ಅಂದ್ರೂ 5-7 ವರ್ಷ ಬೇಕು. ಆ ಮರ ಪೂರ್ತಿಯಾಗಿ ಚೆನ್ನಾಗಿ ಫಸಲು ಕೊರೋಕ್ ಶುರು ಮಾಡೋಕೆ 15-20 ವರ್ಷನೇ ಆಗ್ಬಹುದು. ಆದ್ರೆ ಈ ಕಾಯುವಿಕೆಗೆ ಒಳ್ಳೆ ಪ್ರತಿಫಲ ಇದೆ, ಯಾಕಂದ್ರೆ ಒಂದು ಮರ 50 ವರ್ಷಕ್ಕಿಂತ ಹೆಚ್ಚು ಕಾಲ ಫಸಲು ಕೊಡುತ್ತೆ. ಅಬ್ಬಾ, ಸುಮಾರು 7 ವರ್ಷ. ಇದೇ ನೋಡಿ ಲವಂಗ ಬೆಳೆಯೋ ರೈತನ ಕಮಿಟ್ಮೆಂಟ್ ಅಂದ್ರೆ. ಇಷ್ಟೆಲ್ಲ ವರ್ಷ ಕಾದಿದ್ದಕ್ಕೆ ಏನಾದ್ರೂ ಪ್ರತಿಫಲ ಇದೆಯಾ? ಖಂಡಿತ ಇದೆ. ಲವಂಗ ಅಂದ್ರೆ ಬರೀ ಸುವಾಸನೆ ಅಲ್ಲ, ಅದರೊಳಗೆ ಒಂದು ದೊಡ್ಡ ಶಕ್ತಿ ಮತ್ತು ದುಡ್ಡಿನ ಲೆಕ್ಕಾಚಾರ ಎರಡೂ ಅಡಗಿದೆ. ಈ ಲವಂಗದ ಮ್ಯಾಜಿಕ್ ಎಲ್ಲ ಇರೋದೇ ಯೂಜನಾಲ್ ಅನ್ನೋ ಒಂದು ಕೆಮಿಕಲ್ ಕಾಂಪೌಂಡಲ್ಲಿ. ಕೇಳೋಕೆ ಕಷ್ಟ ಇದ್ರೂ ಇದರ ಕೆಲಸ ಮಾತ್ರ ಸೂಪರ್. ಲವಂಗದಿಂದ ತೆಗೆಯೋ ಎಣ್ಣೆಯಲ್ಲಿ 70-90% ಇದೇ ಯೂಜನಾಲ್ ಇರುತ್ತೆ. ಲವಂಗದ ಎಲ್ಲ ಔಷಧೀಯ ಗುಣಗಳಿಗೆ ಕಾರಣನೇ ಇದು. ಈ ಯೂಜನಾಲ್ ಏನೆಲ್ಲ ಮಾಡುತ್ತೆ ಗೊತ್ತಾ? ಇದು ಒಂದು ಪವರ್ಫುಲ್ ಆಂಟಿಆಕ್ಸಿಡೆಂಟ್, ಅಂದ್ರೆ ನಮ್ಮ ದೇಹಕ್ಕೆ ಒಳ್ಳೇದು. ಊತ, ನೋವು ಕಡಿಮೆ ಮಾಡುತ್ತೆ, ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಒಳ್ಳೆ ನೋವು ನಿವಾರಕ. ಹಲ್ನೋವು ಬಂದಾಗ ಲವಂಗ ಇಟ್ಕೊಳ್ಳಿ ಅಂತ ಹಿರಿಯರು ಹೇಳ್ತಾರಲ್ವಾ, ಅದರ ಹಿಂದಿರೋ ಸೈಂಟಿಫಿಕ್ ರೀಸನ್ ಇದೇ ಯೂಜನಾಲ್. ಇದು ಇವತ್ತಿನ ಸೈನ್ಸ್ ಮಾತ್ರ ಹೇಳ್ತಿರೋದಲ್ಲ, ನಮ್ಮ ಆಯುರ್ವೇದದಲ್ಲೂ ಲವಂಗಕ್ಕೆ ದೊಡ್ಡ ಸ್ಥಾನನೇ ಇದೆ. ಜೀರ್ಣಶಕ್ತಿ ಹೆಚ್ಚಿಸೋದ್ರಿಂದ ಹಿಡಿದು ಉಸಿರಾಟದ ತೊಂದರೆ ಸರಿ ಮಾಡೋಕೆ, ಹೀಗೆ ಹಲವಾರು ಕಾರಣಗಳಿಗೆ ಇದನ್ನ ಔಷಧಿಯಾಗಿ ನಮ್ಮ ಪೂರ್ವಜರು ಬಳಸ್ತಿದ್ರು. ಸರಿ, ಇಷ್ಟೆಲ್ಲ ಒಳ್ಳೆಯ ಗುಣಗಳಿದ್ದ ಮೇಲೆ ದುಡ್ಡಿನ ವಿಷಯನೂ ಮಾತಾಡ್ಬೇಕಲ್ವಾ? ಆ 7-8 ವರ್ಷದ ಕಾಯುವಿಕೆಗೆ ಸಿಗೋ ಪ್ರತಿಫಲ ನೋಡಿ. 1 ಹೆಕ್ಟೇರ್ ತೋಟವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ವರ್ಷಕ್ಕೆ ಸುಮಾರು 7.5 ಲಕ್ಷ ರೂಪಾಯಿ ಲಾಭ ಗಳಿಸಬಹುದು. ಬನ್ನಿ, ಇದರ ಎಕನಾಮಿಕ್ಸ್ ಒಂಚೂರು ಡೀಟೇಲ್ಡ್ ಆಗಿ ನೋಡೋಣ. ಶುರುವಿಗೆ ಪ್ರತಿ ಹೆಕ್ಟೇರ್ಗೆ ಸುಮಾರು 2.5-4 ಲಕ್ಷದವರೆಗೆ ಖರ್ಚಾಗಬಹುದು, ನಿಜ. ಆದರೆ ಒಮ್ಮೆ ಮರಗಳು ಬೆಳೆದು ನಿಂತ ಮೇಲೆ ವರ್ಷಕ್ಕೆ 8 ಲಕ್ಷದವರೆಗೆ ಆದಾಯ ಬರೋ ಚಾನ್ಸಿದೆ. ಖರ್ಚೆಲ್ಲ ತೆಗೆದ್ರೂ ರೈತರಿಗೆ ಒಳ್ಳೆ ಲಾಭನೇ ಉಳಿಯತ್ತೆ.
ಹಾಗಿದ್ರೆ ಲವಂಗ ಕೃಷಿಯ ಫ್ಯೂಚರ್ ಬರೀ ಬ್ರೈಟ್ ಆಗಿದ್ಯಾ? ಹೌದು, ಆದ್ರೆ ಕೆಲವು ಚಾಲೆಂಜಸ್ ಕೂಡ ಜೊತೆಗಿವೆ. ಯಾವುದೇ ಬಿಸ್ನೆಸ್ನಲ್ಲೂ ಇರೋ ಹಾಗೆ ಇಲ್ಲೂ ಎರಡು ಮುಖಗಳಿವೆ. ಒಂದ್ ಕಡೆ ಕ್ಲೈಮೇಟ್ ಚೇಂಜ್, ರೋಗಗಳು, ಮಾರ್ಕೆಟ್ ರೇಟ್ ಹೆಚ್ಚು ಕಡಿಮೆ ಆಗೋದು ಇದೆಲ್ಲ ತಲೆನೋವು. ಆದ್ರೆ ಇನ್ನೊಂದ್ ಕಡೆ ಒಳ್ಳೆ ಅವಕಾಶಗಳೂ ಇವೆ. ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ, ಲವಂಗದ ಎಣ್ಣೆ ಮಾಡಿ ಮಾರ್ಬೋದು, ಎಕ್ಸ್ಪೋರ್ಟ್ ಮಾಡೋಕೆ ಒಳ್ಳೆ ಮಾರ್ಕೆಟ್ ಇದೆ. ಈ ಎಲ್ಲಾ ಅವಕಾಶಗಳಲ್ಲಿ ಸಾವಯವ ಕೃಷಿ ಅನ್ನೋದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಇಡೀ ಪ್ರಪಂಚ ಈಗ ನ್ಯಾಚುರಲ್, ಆರೋಗ್ಯಕರ ಪ್ರಾಡಕ್ಟ್ಸ್ ಕಡೆ ಮುಖ ಮಾಡಿದೆ. ಹಾಗಾಗಿ ನಮ್ಮ ಕರ್ನಾಟಕದ ಆರ್ಗ್ಯಾನಿಕ್ ಲವಂಗಕ್ಕೆ ಒಳ್ಳೆ ಬೆಲೆ ಸಿಗೋದು ಗ್ಯಾರಂಟಿ. ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ ಮೂಡುತ್ತೆ. ಎಲ್ಲರೂ ಆರೋಗ್ಯ, ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹುಡುಕೊಂಡು ಹೋಗ್ತಿರೋ ಈ ಕಾಲದಲ್ಲಿ ನಮ್ಮ ಕೃಷಿಯ ನಿಜವಾದ ಭವಿಷ್ಯ ಲವಂಗದಂತಹ ಹಳೆಯ ಪವರ್ಫುಲ್ ಮಸಾಲೆಗಳಲ್ಲೇ ಅಡಗಿದ್ಯಾ? ಇದೊಂದು ಯೋಚಿಸ್ಬೇಕಾದ ವಿಷಯ.